ರಾಜ್ಯದಲ್ಲಿ ಅಕ್ರಮವಾಗಿ ಬಾಂಗ್ಲಾ ನಿವಾಸಿಗಳು ನೆಲೆಸಿದ್ದಾರೆಂಬ ವಿಚಾರ ಸದನದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಯಿತು. ಕೊಡಗು, ಬೆಂಗಳೂರು ಹಾಗೂ ಚಿಕ್ಕಮಗಳೂರು ಕಡೆ ಬಾಂಗ್ಲಾದವರು ಹೆಚ್ಚಾಗಿದ್ದಾರೆ. ವಿಶೇಷ ಕಾರ್ಯಾಚರಣೆ ನಡೆಸಿ ಅವರನ್ನು ಪತ್ತೆ ಮಾಡಿ ವಾಪಸ್ ಕಳಿಸುತ್ತೇವೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಹೇಳಿದ್ರು. ಕೋಗಿಲು ಬಡಾವಣೆಯಲ್ಲಿ ಬಾಂಗ್ಲಾ ನಿವಾಸಿಗಳು ಇದ್ದಾರೆ ಎಂದು ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆಯಲ್ಲಿ ವಿಪಕ್ಷ ನಾಯಕ ಆರ್. ಅಶೋಕ್ ಆದಿಯಾಗಿ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಪರಮೇಶ್ವರ್, ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಹೊರ ರಾಜ್ಯಗಳಿಗೆ ಹೋಲಿಸಿದ್ರೆ ನಾವು ಮುಂದಿದ್ದೇವೆ. ವಿವಿಧ ವರದಿಗಳೇ ಇದನ್ನು ಸ್ಪಷ್ಟಪಡಿಸಿವೆ. ಬಾಂಗ್ಲಾದಿಂದ ಅಕ್ರಮವಾಗಿ ಹೇಗೆ ಬರ್ತಾರೆ, ಎಲ್ಲಿಂದ ನುಸುಳಿ ಬರ್ತಾರೆ, ಕೋಲ್ಕತ್ತಾ ಮೂಲಕ ಬರ್ತಾರೆ. ಹಾಗಾದ್ರೆ ಬಿಎಸ್ಎಫ್ ಸಿಬ್ಬಂದಿ ಯಾಕೆ ಅವರನ್ನು ತಡೆಯಲ್ಲ ಎಂದು ಪ್ರಶ್ನಿಸಿದ್ರು. ಅಲ್ಲಿಂದ ಬಂದವರು ಕರ್ನಾಟಕಕ್ಕೆ ಮಾತ್ರ ಬರಲ್ಲ, ಬೇರೆ ಕಡೆಯೂ ಅವರು ಹೋಗ್ತಾರೆ. ನಾವು ಈಗಾಗಲೇ 197 ಜನರನ್ನು ಡಿಪೋರ್ಟ್ ಮಾಡಿದ್ದೇವೆ. 120 ಜನ ಬಾಂಗ್ಲಾದವರನ್ನು ಗುರುತಿಸಿದ್ದೇವೆ. ಅವರನ್ನು ವಾಪಸ್ ಕಳಿಸ್ತೇವೆ. ಕೊಡಗು, ಬೆಂಗಳೂರು ಹಾಗೂ ಚಿಕ್ಕಮಗಳೂರು ಕಡೆ ಬಾಂಗ್ಲಾದವರು ಹೆಚ್ಚಾಗಿದ್ದಾರೆ. ಅವರನ್ನು ಪತ್ತೆ ಮಾಡಿ ವಾಪಸ್ ಕಳಿಸ್ತೇವೆಂದು ಹೇಳಿದ್ರು. ರಾಜ್ಯದಲ್ಲಿ ಬಾಂಗ್ಲಾದೇಶಿಗರಿದ್ದರೆ ಅವರಿಗೆ ನಾವು ಮನೆ ಕೊಡಲ್ಲ. ಒಂದು ವೇಳೆ ಇದ್ರೂ ಅವರನ್ನು ಹೊರಗೆ ಹಾಕ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯ ಧ್ವನಿಗೂಡಿಸಿದ್ರು. ಚಿತ್ತಾರ ನ್ಯೂಸ್, ಮಡಿಕೇರಿ.